Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಕೊಟ್ಟಿರುವಂತಹ ಹಣ ಕಡಿಮೆ ಆಯಿತು, ಇದು ಲೆಕ್ಕದಲ್ಲಿ ಅರೆಕಾಸಿನ ಮಜ್ಜಿಗೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳಿದರೆ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಹಾಗಾದರೆ ಬೊಮ್ಮಾಯಿಯವರು, ಅಶೋಕ್ ಅವರು ಏನು ಹೇಳಿದ್ದಾರೆ ನೋಡೋಣ. ಬರ ಪರಿಹಾರ ತಗೊಳ್ಳೋದಕ್ಕೆ ಏನು ಪದ್ಧತಿ ಇದೆ ಅದನ್ನು ಸರಿಯಾಗಿ ಫಾಲೋ ಮಾಡದೆ ಕೇವಲ ರಾಜಕಾರಣ ಮಾಡ್ಕೊಂಡು ಕಾಲಹರಣ ಮಾಡಿದೆ. ಇವರು ಸರಿಯಾಗಿ ಮಾಡಿದರೆ ಇಷ್ಟೊತ್ತಿಗೆ ಆಗಲೇ ಬಂದುಬಿಡ್ತೀವಿ. ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಬರ ಪರಿಹಾರ ಕೊಡಲ್ಲ ಅಂತ ಹೇಳಿರಲಿಲ್ಲ. ಆದರೆ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಮತ್ತು ಯಾವ ಸಭೆಗಳಾಗಬೇಕು ಅವುಗಳನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ಈಗ ಇಡೀ ರಾಜ್ಯವೇ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ ಮೇಲೆ ಅಷ್ಟೇ ಜವಾಬ್ದಾರಿಯಿಂದ ಇವ್ರು ಮಾಡಬೇಕು. ಆದಾಗ್ಯೂ ಕೂಡ ಚುನಾವಣೆ ಆಯೋಗ ನೀತಿ ಸಂಹಿತೆ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ಅದರ ಪರ್ಮಿಷನ್ ತಗೊಳ್ಳುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿ ಈಗ 3,540 ಕೋಟಿ ಬಿಡುಗಡೆ ಮಾಡಿದೆ. ಇಷ್ಟು ದೊಡ್ಡ ಮೊತ್ತ ಒಂದೇ ಸತಿಗೆ ಬಿಡುಗಡೆ ಮಾಡಿದ್ದಕ್ಕಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು. ಬಿಡುಗಡೆ ಮಾಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಬರದ ವಿಚಾರವಾಗಿ ರಾಜಕಾರಣ ಮಾಡ್ತಾ ಇತ್ತು. ನಾವು ಈಗಾಗಲೇ ಹೇಳಿದ್ರಿ, ನೀವು ಸಬ್ಮಿಟ್ ಮಾಡಿರೋದೇ ಡಿಲೇ ಮಾಡಿದ್ದೀರಾ 3.5 ತಿಂಗಳು ಅಂತ. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಖಜಾನೆ ಖಾಲಿಯಾಗಿರೋದ್ರಿಂದ ರೈತರಿಗೆ ಹಣ ಕೊಡೋಕ್ಕೆ ಬರ ಪರಿಹಾರದ ಹಣ ಅವ್ರ ಹತ್ರ ಇಲ್ಲ. ಇದು ಜಗಜ್ಜಾಹಿರಾತ, ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಹಣದ ಕೊರತೆ ಇದೆ ಅವರ ಹತ್ರ. ದಿನನಿತ್ಯದ ಚಟುವಟಿಕೆಗಳು ಹಣ ಬಿಡುಗಡೆ ಮಾಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರಿಗೆ. ಇವತ್ತು ಕೇಂದ್ರ ಸರ್ಕಾರ 3,454 ಕೋಟಿ ಹಣವನ್ನು ಬರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬಿಜೆಪಿ ಈ ಜಾತಿವಾರು ಲೆಕ್ಕಾಚಾರಗಳ ಬಗ್ಗೆ ಜೊತೆಗೆ ಮೀಸಲಾತಿ ಬಗ್ಗೆ ಟ್ವೀಟ್ ಮಾಡಿದೆ. ಏನು ಅಂದರೆ OBCಗೆ ಅನ್ಯಾಯವನ್ನು ಮಾಡಲಾಗ್ತಾ ಇದೆ. ಇಲ್ಲೊಂದು ಕಡೆ ಏನು ಅಂದರೆ ಈ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟುಬಿಡ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆಯಲ್ಲ, ಇದು ಹಿಂದುಳಿದ ವರ್ಗಕ್ಕೆ ಅನ್ಯಾಯ. ಚಿಪ್ಪನ್ನು ಕೂಡ ತೋರಿಸಲಾಗಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಗೆ ಮುಸ್ಲಿಮರನ್ನ ಸೇರ್ಪಡೆ ಮಾಡುವಂಥದ್ದು, ಈ ಮುಖಾಂತರ ಅವರ ಹಕ್ಕುಗಳನ್ನು ಕಸ್ಕೊಳ್ಳೋದು. ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಮಹಾ ಮೋಸ ಮಾಡಿದೆ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದುಳಿದ ವರ್ಗಕ್ಕೆ ಕಾಂಗ್ರೆಸ್ ಚಿಪ್ ಕೊಟ್ಟಿದೆ. ಅದನ್ನು ತೋರಿಸ್ತಾ ಇದ್ದಾರೆ. ವಿಶ್ವಕರ್ಮ, ಈಡಿಗ, ಗಾಣಿಗ, ಕ್ಷತ್ರಿಯ, ಹಡಪದ, ಕೋಲಿ, ಕುರುಬ, ಕುಂಬಾರ, ಉಪ್ಪಾರ, ಮಡಿವಾಳ ಮತ್ತು ನೇಕಾರ, ಇಷ್ಟು ಜನಾಂಗದವರಿಗೆ ಈ OBC ವ್ಯಾಪ್ತಿಯಲ್ಲಿ ಏನು ಬರ್ತವೆ ಎಲ್ಲ ಜನಾಂಗಗಳಿಗೆ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ. ಮೀಸಲಾತಿ ಕೊಡೋದ್ರ ಮುಖಾಂತರ ಈ ವ್ಯಾಪ್ತಿಯಲ್ಲಿ ಮುಸಲ್ಮಾನರನ್ನು ಕೂಡ ತಂದಿಡೋದ್ರಿಂದ ಒಂದು ಲೆಕ್ಕದಲ್ಲಿ ಇದು ಕಾಂಗ್ರೆಸ್ನ ಮಹಾ ಮೋಸ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದುಳಿದ ವರ್ಗಗಳಿಗೆ ಚಿಪ್ ಕೊಡ್ತಾ ಇದೆ. ಇದು BJP ಮಾಡಿರುವಂಥ ಟ್ವೀಟ್. ಕಾಂಗ್ರೆಸ್ ಡೇಂಜರ್ ಅಂತ BJP ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಮತೀಯ ಆಧಾರದ ಮೇಲೆ ಈ ಮೀಸಲಾತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಮಾತಾಡಿದ್ದಾರೆ. ಇದೇನಾದರೂ ಆ ರೀತಿ ಆದರೆ ಇದು ದೇಶಕ್ಕೆ ಮಾಡುವಂಥ ದ್ರೋಹ, ಇದು ಅನ್ಯಾಯ ಅಂತ ಕೂಡ BJP ನಾಯಕರು ಬಣ್ಣಿಸಿದ್ದಾರೆ. ಹಾಗಾದ್ರೆ ಬನ್ನಿ, ಜೋಶಿಯವರು ಸೇರಿದಂತೆ ಬೇರೆ ಬೇರೆ ನಾಯಕರು ಏನು ಮಾತಾಡಿದ್ದಾರೆ ನೋಡೋಣ. 4% ಮುಸಲ್ಮಾನರನ್ನ OBC ಕೋಟಾದಡಿಯಲ್ಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಬರೆದದ್ದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ಜಾತಿಯೂ ಅಲ್ಲ ಧರ್ಮವೂ ಅಲ್ಲ ಅಂತ. ಮತ್ತೇನಂಗಂದ್ರೆ ಧರ್ಮದ ಆಧಾರಿತವಾದಂಥ ಮೀಸಲಾತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಧರ್ಮ ಅಲ್ಲ. ಅಂದ್ರೆ ಜಾತಿ ಅಂತಂದ್ರೆ ಅವರಿಗೆ ಪ್ರವರ್ಗದಲ್ಲಿರುವ ಮುಸ್ಲಿಂ ಧರ್ಮದ 17 ಜಾತಿಗಳಿಗೆ ಹಾಗೂ ಪ್ರವರ್ಗ 2Aದಲ್ಲಿರುವ 19 ಮುಸ್ಲಿಂ ಸಮುದಾಯದ ಹಿಂದುಳಿದ ಜಾತಿಗಳಿಗೆ ಹಾಗೂ ಪ್ರವರ್ಗ 2Bದಲ್ಲಿರುವ ಎಲ್ಲ ಮುಸ್ಲಿಂ ಧರ್ಮದ ಜಾತಿಗಳಿಗೆ ಮೀಸಲಾತಿ ದೊರೆತು ನಿಜವಾಗಿ ಹಿಂದುಳಿದ ಜಾತಿಗೆ ಇತರ ಹಿಂದುಳಿದವರಿಗೆ ಅನ್ಯಾಯವಾಗ್ತದೆ. ಈಗ ಆಲ್ರೆಡಿ ಪ್ರವರ್ಗ 1ರಾಗ ತಗೋತಾರೆ, 2Aದಾಗ 19 ಜಾತಿ ಅವ. ಓವರಾಲ್ ಮುಸ್ಲಿಮ್ ಎಲ್ಲರೂ ಅಂದ್ರೆ ಪ್ರವರ್ಗ ಎದಾಗ ಬರೋರು ಎದಾಗ ಬರೋರು ಬರ್ತಾರೆ. ಅದ್ರೊಳಗೆ ಅವರೆಲ್ಲರೂ
2A ಸೇರಿಸಿ ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ಇಡೀ ಮುಸ್ಲಿಂ ಸಮುದಾಯವನ್ನು OBC ಪಟ್ಟಿಗೆ ಸೇರಿಸೋದು ಸಂವಿಧಾನಬದ್ಧವ? ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಸಂದರ್ಭದಲ್ಲಿ ಮೀಸಲಾತಿಯ ಪ್ರಶ್ನೆ ಬಂದಾಗ ಮತೀಯ ಆಧಾರಿತ ಮೀಸಲಾತಿಯನ್ನು ಅವರು ವಿರೋಧಿಸಿದ್ದು ಮತ್ತು ಮತೀಯ ಆಧಾರಿತ ಮೀಸಲಾತಿ ರಾಷ್ಟ್ರಹಿತಕ್ಕೆ ಘಾತಕ ಅಂತಕ್ಕಂಥ ವಿಚಾರವನ್ನು ಚರ್ಚಿಸಿದ್ದು, ಆ ಕಾರಣಕ್ಕೆ ಮತೀಯ ಆಧಾರಿತ ಮೀಸಲಾತಿ ಕೊಡೋದನ್ನು ನಿರಾಕರಿಸಿದ್ದು ನಿಮಗೆ ನೆನಪಿಗಿಲ್ವೇ? ಮತೀಯ ಆಧಾರಿತ ಮೀಸಲಾತಿಯನ್ನು ನಿರಾಕರಿಸಿದ ನಂತರವೂ ಕೂಡ ನೀವು ಮತೀಯ ಆಧಾರಿತ ಮೀಸಲಾತಿ ಕೊಡ್ತಕ್ಕಂಥದ್ದು ಮತಾಂಧತೆಗೆ ಬೆಂಬಲ ಕೊಟ್ಟಂತೆ ಅಲ್ವಾ? ನಿಜ, ಮುಸಲ್ಮಾನರೊಳಗೆ ಇರುವ ಹಿಂದುಳಿದ ಜಾತಿಗಳಿಗೆ ನೀವು ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ. ಇನ್ನು ಸಿದ್ದರಾಮಯ್ಯನವರು ಇದನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಮುಸ್ಲಿಮರಿಗೆ ಮೀಸಲಾತಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಇದು ಬಹಳ ದೂರದ ಮಾತಿದು, BJP ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಳ್ಳು ಹೇಳ್ತಾ ಇದೆ ಅಂತಾರೆ CM. ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಆರೋಪನೇ ಹೊರತು, ಮತ್ತೆ ಇದು ಒಂದು ಅತ್ಯಂತ ಅಪ್ಪಟ ಸುಳ್ಳು. ಸಂವಿಧಾನ ಏನ್ ಹೇಳ್ತದೆ ಅದರ ಪ್ರಕಾರ ಮಾಡಬೇಕು. ಇದರಲ್ಲಿ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡಿರುವಾಗ ಕೋರ್ಟಿನ ಧ್ರುವೀಕರಣ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಹೇಳಿಕೆ ಕೊಡ್ತಕ್ಕಂಥದ್ದು, ಇದು ಪ್ರಧಾನಮಂತ್ರಿ ಕುರ್ಚಿಗೆ ಭೂಷಣ ಅಲ್ಲ. ಒಬ್ಬ ಪ್ರಧಾನಮಂತ್ರಿ ಅಂತಂದ್ರೆ ಸಂವಿಧಾನದ ರೀತಿಯ ನಡ್ಕೋಬೇಕು. ಈ ತರ ಇವರು ಮುಸಲ್ಮಾನರನ್ನ ವಿಂಗಡಣೆ ಮಾಡಿ ಓಟ್ಗೋಸ್ಕರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯೋದು ಇದೆಯಲ್ಲ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ನನ್ನ ಪ್ರಕಾರ ಇದು ಸಂವಿಧಾನ ಬಾಹಿರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.